ಹೌದು ವೀಕ್ಷಕರೇ, ನಟ ದರ್ಶನ್ಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂತಂದರೆ ಈ ಒಂದು ರೇಣುಕಾಸ್ವಾಮಿ ಕೇಸಲ್ಲಿ ಭಾಗಿಯಾದ ವ್ಯಕ್ತಿಯೇ ಈಗ ದರ್ಶನ್ ವಿರುದ್ಧ ಮಾಪಿ ಸಾಕ್ಷಿ ಹೇಳಿಕೆ ನೀಡೋಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದು ಪ್ರದೋಷ್ ಅವರು. ಪ್ರದೋಷ್ 14ನೇ ಆರೋಪಿಯಾಗಿರ್ತಕ್ಕಂಥ ಪ್ರದೋಷ್ ಅವರು ಈಗ ಮಾಪಿ ಸಾಕ್ಷಿ ಮಾಡುವಂತೆ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತು ನಮಗೆ ಕ್ಷಮಾದಾನ ಕೊಡಿ ಅಂತೇಳಿ ಏನು ಮಾಪಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಕ್ಷಮಾದಾನ ಕೋರಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರದೋಷ್ ಅಂತೇಳಿ ಮಾಹಿತಿ ಬರ್ತಾ ಇದೆ. ಈ ಒಂದು ಮಾಹಿತಿ ಆಧರಿಸಿ ನಿಜವಾಗ್ಲೂ ದರ್ಶನ್ ಅವರಿಗೆ 100% ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಕೇಸಲ್ಲಿ ಭಾಗಿಯಾದಂಥ ವ್ಯಕ್ತಿನೇ ತಮ್ಮ ವಿರುದ್ಧ ಸಾಕ್ಷಿ ಹೇಳೋಕೆ ನಿಂತಾಗ ನಿಜವಾಗ್ಲೂ ದರ್ಶನ್ ಅವರಿಗೂ ಕೂಡ ಭಾಳಷ್ಟು ಕಷ್ಟ ಆಗುತ್ತೆ. ಮತ್ತು ದರ್ಶನ್ ಅಭಿಮಾನಿಗಳು ಕೂಡ ಭಾಳಷ್ಟು ಕಷ್ಟ ಆಗುತ್ತೆ. ಯಾಕಂತಂದರೆ ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗಲ್ಲ ಅಂತೇಳಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರದೋಷಿ ಮಾಡುವಂಥ ಕೆಲಸದಿಂದ ದರ್ಶನ್ಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಕಾಡ್ತಾ ಇದೆ. ಯಾಕಂದರೆ ಪ್ರದೋಷ್ ಅವರು ನನಗೆ ಕ್ಷಮೆ ಕೊಡಿ ಅಂತೇಳಿ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಈ ಒಂದು ಮಾಪಿ ಸಾಕ್ಷಿಯನ್ನು ಪರಿಗಣಿಸಿ ನಾನು ಒಂದು ಸಪರೇಟ್ ರೂಮ್ನಲ್ಲಿ ನಿಂತು ನಿಮಗೆ ಸಾಕ್ಷಿಯಾಗಿ ಅಲ್ಲಿ ಏನು ನಡೀತು ಅಂತೇಳಿ ಘಟನೆ ಹೇಳ್ತೀನಿ ಅಂತೇಳಿ ಪ್ರದೋಷ್ ಅವರು ಅರ್ಜಿ ಸಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಅನಿಸಿಕೆಯನ್ನು ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.